ನಾವು ವರಪ್ರಸಾದ್ ಅಂತ ಹೇಳಿ ಸರ್. ನಾವು ಇಲ್ಲಿ ತಿಮ್ಲಾಪುರ ಗ್ರಾಮ, ಬಸವಣ್ಣ ಕ್ಯಾಂಪು, ಬಳ್ಳಾರಿ ಜಿಲ್ಲಾ, ಕುರುಗೋಡು ತಾಲೂಕು. ಇವು ನಾವು ಏನು ಮಾಡಿವಿ ಅಂದರೆ ಭತ್ತಕ್ಕೆ ಚಂದ್ರವರು ಅವರು ಲಿಕ್ವಿಡ್ ಅಂತೇಳಿ ಬಳಸಿದ್ರು. ಅದು ಫಸ್ಟ್ಗೆ ಎರಡು ಗೊಬ್ಬರ ಹಾಕಿದ್ರು. ಅವರು ಹಾಕಿದ ಮೇಲೆ ಗಟ್ಟಿ ಗೊಬ್ಬರ ಹಾಕಿದ್ರು. ಮಾಮೂಲು ಗೊಬ್ಬರ, ಗೌರ್ಮೆಂಟ್ ಗೊಬ್ಬರ, ಮಾಮೂಲು ಗೊಬ್ಬರ ಬೆಳೆಸಿದ್ರು. ಅದು ಅಷ್ಟೇನು ವರ್ಕ್ ಮಾಡಲಿಲ್ಲ ಅದು. ಆಮೇಲೆ ಲಿಕ್ವಿಡ್ ತರಿಸಿ ಹಾಕಿದರು. ಹಾಕಿದ ಮೇಲೆ ಒಂದು 15 ದಿನಕ್ಕೆ ಬೆಳೆ ಚೇಂಜ್ ಕಾಣುತ್ತೆ. ಬೆಳೆ ಚೇಂಜ್ ಕಾಣಿದ್ಮೇಲೆ ನಾವು ಎಲ್ಲ ನೋಡೋಕೆ ಹೋಗಿದ್ವಿ. ನೋಡೋಕೆ ಹೋಗಿ ಈರಪ್ಪನವ್ರದ್ದು ಅವ್ರದ್ದು ಹೊಲ ನೋಡ್ಕೊಂಡ್ ಮೇಲೆ ನಾವು ನೋಡ್ಕೊಂಡು ನಾವು ಅದನ್ನು ಲಿಕ್ವಿಡನ್ನು ನೋಡೋಣ, ನಾವು ಬಳಸೋಣ ಅಂತೇಳಿ ತಗೊಂಬಂದು ನಾವು ಅದನ್ನು ತಗೊಂಡು ಹಾಕಿದ್ದೀವಿ. ಎಲ್ಲ ಭತ್ತನೂ ಎಲ್ಲ ಚೆನ್ನಾಗಿ ಬಂದತಿ. ನಾವು ಗೊಬ್ಬರ ಹಾಕಕ್ಕನ್ನ ಇದು ಇನ್ನೂ ವರ್ಕ್ ಕೆಲಸ ಮಾಡ್ತತಿ. ರಿಸಲ್ಟೂ ಐತಿ ಇದ್ರದ್ದು. ಏನಪ್ಪ ಅಂತಂದರೆ ಈಗ ನಾವು ಗೊಬ್ಬರ ಹಾಕಿರೋದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಬಡ್ಡಿನೂ ಚೆನ್ನಾಗಿ ಬಂದತಿ. ಅದು ಬಡ್ಡಿನೂ ಚೆನ್ನಾಗಿ ಬಂದತಿ. ಆಮೇಲೆ ಇತ್ತು ನಮ್ಮ ಕಾಪು ಸುತ್ತ ಕಾಳು ಸೈನಿಂಗು, ಕಾಪು ಹಾಳು ತುಂಬೋದು ಎಲ್ಲ ಬೇಸೈತ್ರಿ. ಎಲ್ಲ ನೋಡೋಕ್ಕೆಲ್ಲ ಕಾಣ್ತೈತಿ. ಈಗ ಇದು ಈ ಮಂತ್ನಾಗ ಲ್ಯಾಸ್ಟ್ ಕೊಯ್ಸ್ಕೊಂಬತ್ತೈತಿ ರೀ. ಖರ್ಚು ಕಮ್ಮಿ ಬರ್ತೈತಿ. ಗೊಬ್ಬರಕ್ಕೆ ಇತ್ತು ಅದಕ್ಕೆ ಹೋಗ್ಬಿಟ್ರೆ ಅರ್ಧಕ್ಕರ್ಧ ಡಿಫ್ರೆನ್ಸ್ ಬರ್ತೈತಿ. ಇದನ್ನು ನೋಡ್ಕೊಂಡು ರೈತರು ಯೂಸ್ ಮಾಡಿದರೆ ರೈತರು ಭಾಳ ಉಳ್ಕೊಂತಾರೆ. ಇದು ರೀ ಕೆಮಿಕಲ್ಸ್ ಗೊಬ್ಬರಕ್ಕೆ ದುಡ್ಡು ಜಾಸ್ತಿ ಆಗುತ್ತೆ. ಇದು ಲಿಕ್ವಿಡ್ ಹಾಕೋದ್ರಿಂದ ಅದು ಕಮ್ಮಿ ಆಗ್ತದೆ ರೀ. ಇದಕ್ಕೆ ಡಿಫ್ರೆನ್ಸ್ ಅಂತಂದರೆ 20%. ಒಂದು ಎಕರೆಗಾದ್ರೆ ಎಷ್ಟು ಸಾವಿರ ಖರ್ಚು ಬರ್ತೈತೆ ಸರ್? ಅದು ಒಂದು ಎಕರೆಗೆ ಬರೀ ನಾವು ಗಟ್ಟಿ ಗೊಬ್ಬರ ಹಾಕ್ತು ಅಂತಂದರೆ ಒಂದು 15,000 ಖರ್ಚು ಬರ್ತೈತೆ ರೀ. ಹೌದು, ಒಂದು 15-16 ಸಾವಿರ ಖರ್ಚು ಬರ್ತೈತಿ. ಈ ಲಿಕ್ವಿಡ್ ಬಳಸೋದ್ರಿಂದ ಏನಪ್ಪ ಅಂತಂದರೆ 5.5ರಿಂದ 6 ಬರ್ತೈತೆ ರೀ. ಬೆಳೆನೂ ಚೆನ್ನಾಗಿ ಬರ್ತೈತಿ. ಅಲ್ಲಿಗೆ ಅರ್ಧಕ್ಕಿಂತ ಮುಕ್ಕಾಲು ಭಾಗ ದುಡ್ಡು ಕಡಿಮೆ ಆಯಿತು. ದುಡ್ಡು ಕಮ್ಮಿ ಆಗೈತೆ ರೀ. ಈಗ ಮುಕ್ಕಾಲು ಭಾಗ ರೊಕ್ಕನೂ ಸೇವ್ ಆದವು. ನಮ್ಮವು ಬೆಳೆನೂ ಚೆನ್ನಾಗೈತಿ ರೀ. ನೋಡ್ರಿ ಬೆಳೆ ಹೆಂಗೈತಿ, ಚೆನ್ನಾಗೈತಿ ರೀ. ಬೆಳೆ ಚೆನ್ನಾಗೈತಿ. ಸರ್ ಮತ್ತೆ ಇದೇನು ಈ ಸತಿ ಕೆಮಿಕಲ್ಸ್ ಔಷಧಿ ಕೂಡ ಹೊಡೆದಿಲ್ಲ ನೀವು? ಕೆಮಿಕಲ್ ಔಷಧಿ ಸುತ್ತ ನಾವು ಏನಪ್ಪ ಅಂತಂದ್ರೆ ದ್ವಾಮಕೊಂದೇ ಬೆಳೆಸಿದ್ರು. ದ್ವಾಮಕ ಅದು ಒನ್ ಟೈಮ್ ಹೊಡೆದಿರು. ದ್ವಾಮಕ ಅಷ್ಟೇ. ನಾವೇನು ಮತ್ತೆ ಬೇರೆ ಅದು ಇದು ಅಂತೇಳಿ ಏನು ಹೊಡೆದಿಲ್ಲ. ರೋಗನೂ ಅಷ್ಟಿಲ್ಲ. ರೋಗನೂ ಏನಿಲ್ಲ ರೀ.